ಯಪ್ಪ ದೇವ್ರೆ, ಇನ್ನು ಮತ್ತೆ ಎಷ್ಟು ಫಾರ್ಮುಲಾಸ್ ಇದಾವ ಅನ್ಕೊಂಡ್ ತಿಂತಿರಲ್ಲ ನೀವು. ಓಕೆ, ಇಲ್ಲಿ ನೋಡಿ, ಇವು ಮತ್ತೆ 3 ಫಾರ್ಮುಲಾಸ್ ಇದಾವ. ಮತ್ತೆ ಇದನ್ನೇನ್ ಮಾಡ್ಬೇಕು, ಇಂಟಿಗ್ರೇಷನ್ ಆಫ್ ನಮ್ಗೇನಿದೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಈ ತರ ಇವು 3 ಫಾರ್ಮುಲಾ ಹೊಸಾಗಿ ಆಡ್ ಆಗ್ತವೆ. ಓಕೆ, ಈಗ ನೋಡಿ, ನಾವೇನ್ ಮಾಡಂದ್ರೆ ಎಕ್ಸೈಸ್ 7.7 ನ ಸಾಲ್ವ್ ಮಾಡೋಣ. ಸೊ ಹೆಲೋ ಎವ್ರಿ ಒನ್, ಮೈ ನೇಮ್ ಇಸ್ ಇರ್ಫಾನ್, ಐ ಆಮ್ ಎ ಮ್ಯಾಥ್ಸ್ ಲೆಕ್ಚರರ್. ಸೊ ಇವತ್ತು ಕ್ಲಾಸಲ್ಲಿ ಏನ್ ಮಾಡೋಣ ಅಂದ್ರೆ ಎಕ್ಸೈಸ್ 7.7 ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ಸ್ ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ಏನ್ ಮಾಡ್ತಿದ್ವಿ, ಇಂಟಿಗ್ರಲ್ಸ್ ಆಫ್ ಸಮ್ ಮೋರ್ ಟೈಪ್ ಆಫ್ ಸಮ್ ಮೋರ್ ಟೈಪ್ಸ್, ಇಂಟಿಗ್ರಲ್ಸ್ ಆಫ್ ಸಮ್ ಮೋರ್ ಟೈಪ್ಸ್. ಓಕೆ, ಅಂದ್ರೆ ಇನ್ನೂ ತರದ್ದು ಕೆಲವೊಂದು ತರದ್ದು ನಾವೇನ್ ಮಾಡೋ ಇಂಟಿಗ್ರಲ್ಸ್ ಕಂಡುಹಿಡಿಯಬೇಕು. ಈ ತರದ ಇಂಟಿಗ್ರಲ್ಸ್ ಎಲ್ಲೂ ನೋಡಿರಲ್ಲ ನೀವು. ಓಕೆ, ಇದ್ರದ್ದು ಇಂಟಿಗ್ರಲ್ಸ್ ಕಂಡುಹಿಡಿಬೇಕು. ಓಕೆ, ಸೊ ಇದ್ರದ್ದು ಇಂಟಿಗ್ರಲ್ಸ್ ಕಂಡುಹಿಡಿಯೋಕೆ ಮುಂಚೆ ನಾನು ಏನ್ ಮಾಡ್ತೀನಿ ಅಂದ್ರೆ ಪ್ರೀವಿಯಸ್ ಕ್ಲಾಸ್ ಎಲ್ಲ ಏನ್ ಮಾಡ್ತೀನಿ, ಎಲ್ಲಾ ಚಾಪ್ಟರ್ ಎಕ್ಸೈಸ್ ಕ್ವಶನ್ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಗೆ ಬೋರ್ಡ್ಗೆ ಎಕ್ಸಾಮ್ಸ್ ಕೇಳೋ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದೆ. ಸೊ ಬೇಕಾದ್ರೆ ನೋಡಿ, ನಾನು ಪ್ರತಿಯೊಂದು ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ದೆ. ಸೊ ನಾನು ಮಾಡಿಸಿದ ಕ್ವಶನ್ ನೀವು ಮಾಡಿಸ್ಬಿಟ್ರೆ ಸೊ ಆಲ್ಮೋಸ್ಟ್ ಎಕ್ಸಾಮ್ಸ್ ಅಲ್ಲಿ ನಿಯರ್ಲಿ ಔಟ್ ಆಫ್ ಮಾರ್ಕ್ಸ್ ಬಂದೇ ಬರ್ತಾವ ಪಕ್ಕ. ಯಾಕಂದ್ರೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಇಂದ ತಗೊಂಡು ಸಾಲ್ವ್ ಮಾಡಿಸಿದೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತಾವೆ ನಿಮ್ಗೆ. ಓಕೆ, ಇವೆಲ್ಲ ನಾನು ಪ್ರೀವಿಯಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಅಂತ ಮಾಡಿಸಿದ್ದೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ನೋಡಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ಬೇಕಾದ್ರೆ ಅದನ್ನ ಪ್ರತಿಯೊಂದು ಕ್ವಶನ್ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ನಿಯರ್ಲಿ ಔಟ್ ಆಫ್ ಬಂದೇ ಬರ್ತಾವೆ. ಬೇಕಾದ್ರೆ ನೋಡಿ, ನೀವು ಫಸ್ಟ್ ಯೂನಿಟ್ ಟೆಸ್ಟ್ ಮತ್ತೆ ಮಿಡ್ ಟರ್ಮ್ ಟೆಸ್ಟ್, ನೆಕ್ಸ್ಟ್ ಮಿಡ್ ಟರ್ಮ್ ಬರ್ತಲ್ಲ, ಬೇಕಾದ್ರೆ ಆಲ್ಮೋಸ್ಟ್ ಅವೇ ಕ್ವಶನ್ ಬಂದಿರ್ತವೆ. ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಏನ್ ಮಾಡಿರ್ತೀನಿ, ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿರ್ತೀನಿ. ಅದನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಅಂಡ್ ಇದೆಲ್ಲ ಕ್ಲಾಸಸ್ ಏನ್ ಮಾಡಿದಿನಲ್ಲ, ಎಲ್ಲಾ ಕ್ಲಾಸಸ್ದು PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ನೋಡಿ, ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನ್ ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ನಾವೇನ್ ಮಾಡಿ ಎಕ್ಸರ್ಸೈಸ್ 7.7 ಕಾನ್ಸೆಪ್ಟ್ ಕಲಿಯೋಣ ವಿತ್ ಎಕ್ಸಾಂಪಲ್ಸ್. ಇವೆಲ್ಲ ಎಷ್ಟು ಫಾರ್ಮುಲಾ ಬರ್ಸ್ತೀರಿ ಸರ್ ಇಂಟಿಗ್ರಲ್ಸ್ ಅಂತ ನೋಡಿ. ಇವೆಲ್ಲ ಫಾರ್ಮುಲಾಸ್ ಕಲ್ತ್ರೆ ನೆಕ್ಸ್ಟ್ ನಿಮ್ಗೆ ಈಸಿ ಆಗುತ್ತೆ. ಯಾವುದು, ಡಿಫರೆನ್ಷಿಯಲ್ ಇಕ್ವೇಶನ್ ಈಸಿ ಆಗುತ್ತೆ. ಮತ್ತೆ ನೆಕ್ಸ್ಟ್ ನಿಮ್ಗೆ ಇಂಜಿನಿಯರಿಂಗ್ ಹೋದಾಗ ನಿಮ್ಗೆ ಎಷ್ಟು ಎಕ್ಸಾಮ್ಸ್ ಇರ್ತಾವ ಅಂದ್ರೆ, ಓಕೆ, ನಿಮ್ಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಕಲ್ತಿರ ಇಂಜಿನಿಯರಿಂಗ್ ಫಸ್ಟ್ ಸೆಕೆಂಡ್ ಇಯರ್ ವರೆಗೆ ಕಲ್ತಿರ್ತಾರೆ. ನಿಮ್ಗೆ M1 M2 M3 M4 ಅಂತಿರುತ್ತೆ. M1 M2 M3 M4 ಅಲ್ಲಿ ಇಂಟಿಗ್ರಲ್ಸ್ ಬರುತ್ತೆ ನಿಮ್ಗೆ. ಇಲ್ಲಿ ಬರೀ ಸಿಂಗಲ್ ಇಂಟಿಗ್ರೇಷನ್, ಇಲ್ಲಿ ಏನಿದೆ ಬರೀ ಇಂಟಿಗ್ರೇಷನ್ ಸಿಂಗಲ್ ಐತಲ್ಲ, ಅಲ್ಲಿ ಡಬಲ್ ಇಂಟಿಗ್ರೇಷನ್ ಬರುತ್ತೆ ನಿಮ್ಗೆ. ಓಕೆ, ಈ ತರ ಡಬಲ್ ಇಂಟಿಗ್ರೇಷನ್ ಮಾಡ್ಬೇಕು. ಓಕೆ, ಅದಕ್ಕೋಸ್ಕರ ಇವೆಲ್ಲ ಏನಿರ್ತವೆ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಈಗ ನಾವು ಈ ಒಂದೊಂದೇ ಇದನ್ನ ಡೆರೈವ್ ಮಾಡೋಣ. ಈಗ ನೋಡಿ, ಇದನ್ನ ಬೈ ಹೆಡ್ ಮಾಡಾಕ ನಮ್ಗೆ ನೆನಪಾಗಲ್ಲ. ಸೊ ಡೆರೈವ್ ಮಾಡ್ಬಿಟ್ರೆ ಈಸಿಯಾಗಿ ನೆನಪಾಗುತ್ತೆ. ಸೊ ಫಸ್ಟ್ ನೋಡಿ, ಫಸ್ಟ್ ಏನ್ ಕೊಟ್ಟಿದ್ದಾರೆ ನಮ್ಗೆ, ಸೊ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವೇರ್. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡ್ಬೇಕು. ಇದು ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಇದು ಯಾವ ಫಾರ್ಮೆಟ್ ಇದೆ. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ನಾವೇನ್ ತಗೋಬಹುದು, ಎಕ್ಸ್ ವ್ಯಾಲ್ಯೂ ಎ ಸೀಕೆಂಟ್ ಥೀಟಾ ಅಂತ ತಗೊಂಡು ಮಾಡಬಹುದು. ಎಕ್ಸ್ ವ್ಯಾಲ್ಯೂ ಎ ಸೀಕೆಂಟ್ ಥೀಟಾ ಅಂತ ತಗೊಂಡು ಮಾಡಿದ್ರು ಬರುತ್ತೆ. ಇದು ಒಂದು ಮೆಥಡ್. ಬಟ್ ನಾವೇನ್ ಮಾಡೋಣ ಅಂದ್ರೆ, ಸೊ ಒಂದು ಡಿಫ್ರೆಂಟ್ ಮೆಥಡ್ ಇಂದ ಮಾಡೋಣ, U ಇಂಟು ವಿ ಮೆಥಡ್ ಇಂದ ಮಾಡೋಣ. ವೈ ಬಿಕಾಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಓಕೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಇಂದ ಮಾಡೋಣ. ನೋಡಿ, ಇದು ಯಾವ ಫಾರ್ಮೆಟ್ ಇದೆ ಅಂದ್ರೆ, ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಇಂಟು 1. ಓಕೆ, dx. Okay, one is nothing but here, one is nothing but x to the power 0. X to the power 0 ಅಂದ್ರೆ 1 ಹೌದಾ? ಸೊ 1 is nothing but what? Algebraic function. ಇದೇನಾಗುತ್ತೆ, algebraic function ಆಗುತ್ತೆ. ಅದೇ ತರ ಇದೇನಾಗುತ್ತೆ, ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವೇರ್ ಅನ್ನೋದು ಏನಾಗುತ್ತೆ, ಸೊ ದಟ್ ಈಸ್ ಆಲ್ಸೋ ಆಲ್ಜಿಬ್ರಿಕ್ ಫಂಕ್ಷನ್. ಓಕೆ, ದಟ್ ಈಸ್ ಆಲ್ಸೋ ಆಲ್ಜಿಬ್ರಿಕ್ ಫಂಕ್ಷನ್. ಓಕೆ, ನಮಗೆ ಯು ಇಂಟು ವಿ ಮಾಡ್ಬೇಕಂದ್ರೆ ಫಸ್ಟ್ ಯು ಇಂಟು ವಿ ಗೊತ್ತಿರ್ಬೇಕು. ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಏನಂದು, ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ, ಯು ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ವಿ. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಯು. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ವಿ. ಓಕೆ, ಇಂಟಿಗ್ರೇಷನ್ ಆಫ್ ಇದರದ್ದು ಕಂಪ್ಲೀಟ್ ಇಂಟಿಗ್ರೇಷನ್ ಮತ್ತೆ. ಸೊ ದಿಸ್ ಈಸ್ ವಾಟ್ ಯು ಇಂಟು ವಿ ದಟ್ ಇಂಟಿಗ್ರೇಷನ್. ಓಕೆ, ಯು ಇಂಟು ವಿ ಇಂಟಿಗ್ರೇಷನ್. ಯಾವ್ದು ಯು ತಗೋಬೇಕು, ಯಾವ್ದು ವಿ ತಗೋಬೇಕಂತ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ನಿ, ಪ್ರೀವಿಯಸ್ ಎಕ್ಸರ್ಸೈಸ್ ಅಲ್ಲೆಲ್ಲ ಇದ್ರ ಬಗ್ಗೆ ಹೇಳಿದ್ನಿ, ಬಹಳಷ್ಟು ಕ್ವಶನ್ ಸಾಲ್ವ್ ಮಾಡಿದೀವಿ ನಾವು. ಓಕೆ, ಸೊ ಈಗ ನೋಡಿ ಏನ್ ಮಾಡೋಣ ಅಂದ್ರೆ, ಸೊ ಇದ್ರಾಗ ಯು ಯಾವ ತಗೋ, ವಿ ಯಾವ ತಗೋ. ಓಕೆ, ಇದು ತಗೋಬೇಕಾ, ಇದು ತಗೋಬೇಕಾ. ಸೊ ಇದನ್ನ ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗೋಣ. ವೈ ಬಿಕಾಸ್ ಇದನ್ನ ತಗೊಂಡು ಸಾಲ್ವ್ ಮಾಡ್ಬಿಟ್ರೆ ಇದು ಇನ್ಫೈನೈಟ್ ಲೆಂತ್ ಆಗಿ ಹೋಗುತ್ತೆ. ಸೊ ಇದೇನಾಗುತ್ತೆ, ಇದನ್ನ ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋದ್ರೆ ಪ್ರಾಬ್ಲಮ್ ಜಲ್ದಿ ಬರುತ್ತೆ. ಓಕೆ, ವೈ ಬಿಕಾಸ್ ನಾವು ನಾರ್ಮಲ್ ಪ್ರೀವಿಯಸ್ ಕ್ಲಾಸ್ ಅಲ್ಲೇ ಐಲೈಟ್ ಯೂಸ್ ಮಾಡ್ತಿದ್ದೆ, ಹೌದಾ? ಓಕೆ, ಐಲೈಟ್ ಯೂಸ್ ಮಾಡ್ತೀವಿ. ಇದರಲ್ಲಿ ಯಾವ್ದು ಫಸ್ಟ್ ಬರುತ್ತೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಅದನ್ನ ಯು ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡಿದ್ವಿ.
ಬಟ್ ಇಲ್ಲಿ ಎರಡು ಆಲ್ಜಿಬ್ರಿಕ್ ಫಂಕ್ಷನ್, ಅದಕ್ಕೋಸ್ಕರ ಯಾವ್ದು ತಗೋಬೇಕಂತ ಹೇಳಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಸೊ ದಿಸ್ ಯು ಟೇಕ್ ಇಟ್ ಆಸ್ ಯು, ಓಕೆ, ದಿಸ್ ಯು ಟೇಕ್ ಇಟ್ ಆಸ್ ವಿ. ಇವೆರಡು ಆಲ್ಜಿಬ್ರಿಕ್ ಫಂಕ್ಷನ್. ಇದನ್ನ ಯು ಅಂತ ತಗೊಂಡ್ರೆ ಇದು ಇನ್ಫೈನೈಟ್ ಆಗಿ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲ. ಓಕೆ, ಅದಕ್ಕೋಸ್ಕರ ಇದನ್ನ ಯು ಅಂತ ತಗೋಣ, ಇದನ್ನ ವಿ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೋಣ. ಓಕೆ, ಸೊ ನಾವು ಈಗ ಸಾಲ್ವ್ ಮಾಡ್ತೀವಿ ನೋಡಿ. ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಇಂಟಿಗ್ರೇಷನ್ ಆಫ್ ಯು ಇಂಟು ವಿ. ಓಕೆ, ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಇಸ್ ನಥಿಂಗ್ ಬಟ್ ನಮ್ ಯು ರೈಟ್ ಆಸ್ ಇಟ್ ಇಸ್ ಅಂದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಯು ರೈಟ್ ಆಸ್ ಇಟ್ ಇಸ್ ಇಂಟು ಇಂಟಿಗ್ರೇಷನ್ ಆಫ್ ವಿ ಪ್ಲಸ್ ಇಲ್ಲಿ ಏನಿದೆ ಏನಿದೆ ಇಂಟಿಗ್ರೇಷನ್ ಆಫ್ 1. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಮೈನಸ್ ಇದೆ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಯು ಪ್ಲಸ್ ಇಲ್ಲಿ ಏನಿದೆ ನಮಗೆ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್. ಓಕೆ, ನೆಕ್ಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ 1, ವಿ ಪ್ಲಸ್ ಇಲ್ಲಿಂದ 1 ಇದೆ ಇಂಟಿಗ್ರೇಷನ್ ಆಫ್ 1. ಇದ್ರದ್ದು ಕಂಪ್ಲೀಟ್ ಇಂಟಿಗ್ರೇಷನ್. ಓಕೆ, ಇದನ್ನ ಕಂಪ್ಲೀಟ್ ಇಂಟಿಗ್ರೇಷನ್ ನೋಡಿ, ಇದನ್ನ ಮಾಡ್ತೀನಿ ನೋಡಿ, ಇದನ್ನ ಸ್ವಲ್ಪ ಮೇಲೆ ತಗೊಂಡು ಹೋಗ್ತೀನಿ. ಸೊ ನಾವು ಜಸ್ಟ್ ಇದನ್ನ ಹಂಗೆ ಬರ್ಕೊಡ್ತೀನಿ. ದಿಸ್ ಇಸ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ವಿಲ್ ರೈಟ್ ಆಸ್ ಇಟ್ ಇಸ್ ಇಂಟು ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಏನ್ ಬರುತ್ತೆ ನಮಗೆ ಎಕ್ಸ್ ಬರುತ್ತೆ, ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಇದು ಡಿಫ್ರೆನ್ಶಿಯೇಟ್ ಮಾಡಿ, ಇದನ್ನ ಡಿಫ್ರೆನ್ಶಿಯೇಟ್ 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ದಟ್ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಡಿಫ್ರೆನ್ಶಿಯೇಟ್ ಬರುತ್ತೆ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಹೌದಾ, ಅದೇ ತರ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ದಿಸ್ ವಿಲ್ ಬಿಕಮ್ ಔಟ್ 1 ಡಿವೈಡೆಡ್ ಬೈ 2 ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್. ಇಷ್ಟು ಬಂತ. ಆಮೇಲೆ ಏನ್ ಮಾಡ್ಬೇಕಂದ್ರೆ ಆಮೇಲೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x ಬರುತ್ತೆ. ಓಕೆ, ಮೈನಸ್ ಎಕ್ಸ್ ಸ್ಕ್ವಯರ್ ಡಿಫ್ರೆನ್ಶಿಯೇಟ್ 2x ಬರುತ್ತೆ, ಮೈನಸ್ ಎ ಸ್ಕ್ವಯರ್ ಡಿಫ್ರೆನ್ಶಿಯೇಟ್ 0 ಬರುತ್ತೆ. ಅದೇ ತರ ಇಲ್ಲಿ 2 ಕ್ಯಾನ್ಸಲ್ ಮಾಡಿ. ಅದೇ ತರ ಇಲ್ಲಿ ಇಂಟಿಗ್ರೇಷನ್ ಆಫ್ 1 ಏನ್ ಬರುತ್ತೆ ಎಕ್ಸ್ ಬರುತ್ತೆ, ಎಕ್ಸ್ ಬರ್ಕೊಳ್ಳಿ. ಇದು ಡಿ ಎಕ್ಸ್ ಯು ರೈಟ್ ಆಸ್ ಇಟ್ ಇಸ್. ಓಕೆ, ಇದ್ರದ್ದು ಹೋಲ್ ಇದು ಆಯ್ತು, ಇದ್ರದ್ದು ಇಂಟಿಗ್ರೇಷನ್ ಮಾಡೋಣ. ಓಕೆ, ನಾವು ಸೊ ದಿಸ್ ಸೆಕೆಂಡ್ ಡಿ ಎಕ್ಸ್ ಅನ್ನೋದು ಫ್ರಂಟ್ ಬರ್ಕೊಳ್ತೀನಿ. ಸೊ ಇಲ್ಲೆಲ್ಲ ಏನ್ ಮಾಡ್ತೀನಿ ಇದನ್ನ ಐ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೋಣ. ಓಕೆ, ಏನ್ ತಗೊಂಡಿನ ಐ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತಿದ್ದೀನ ಅಂತ ಅನ್ಕೊಳ್ಳಿ ಇದನ್ನ ಐ. Okay, now you just see, so this x I'll write it as front ಬರೀತೀನಿ x that is equal to x into root of x square minus a square minus of integration of ಇಲ್ಲಿ ನೋಡಿ x into x ಮಾಡಿದ್ರೆ ಏನಾಗುತ್ತೆ x square ಆಗುತ್ತೆ, x square divided by root of x square minus a square. ಹೌದಾ, ಇಷ್ಟು ಬಂತು ನೋಡಿ. ಇದರದ್ದು ಡೈರೆಕ್ಟ್ ಇಂಟಿಗ್ರೇಷನ್ ಗೊತ್ತಾಯ್ತಾ ನಿಮ್ಗೆ? ಇದು ಡೈರೆಕ್ಟ್ ಇಂಟಿಗ್ರೇಷನ್ ಗೊತ್ತಿಲ್ಲ. ಇದು ಡೈರೆಕ್ಟ್ ಇಂಟಿಗ್ರೇಷನ್ ಮಾಡ್ಬೇಕಂದ್ರೆ ಡಿನಾಮಿನೇಟರ್ ಏನಿದೆ ನ್ಯೂಮರೇಟರ್ ಅದೇ ಫಾರ್ಮೆಟ್ ಬರಬೇಕು. ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಯ್ತದೆ, ಅದೇ ಫಾರ್ಮೆಟ್ ತರ್ತೀನಿ ನೋಡಿ. ಸೊ ನಾವು ದಿಸ್ ವಿಲ್ ಬಿಕಮ್ ಔಟ್ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಮೈನಸ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಡಿನಾಮಿನೇಟರ್ ಇಂದ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಅದಕ್ಕೋಸ್ಕರ ಮೈನಸ್ ಎ ಸ್ಕ್ವೇರ್ ನ ಒಂದ್ಸಲ ಆಡ್ ಮಾಡ್ತೀನಿ, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಿ. ಇಲ್ಲಿ ಆಡ್ ಮಾಡಿದೀನಿ ಅನ್ಕೊಳ್ಳಿ, ಇಲ್ಲಿ ಆಡ್ ಮಾಡಿದ್ರೆ ಇಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿ. ಬೇಕಾದ್ರೆ ನೋಡಿ ನಾವು ಯು ಜಸ್ಟ್ ಸಿ ಈ ಡಿನಾಮಿನೇಟರ್ ಏನಿದೆ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವೇರ್. ಇದು ಡಿನಾಮಿನೇಟರ್ ಫಾರ್ಮೆಟ್ ಬಂತ, ಇದು ಡಿನಾಮಿನೇಟರ್ ಫಾರ್ಮೆಟ್, ಇದು ಡಿನಾಮಿನೇಟರ್ ಫಾರ್ಮೆಟ್ ಇದೆ. ಓಕೆ, ಇದನ್ನ ಒಂದು ಸಪರೇಟ್ ಆಗಿ ನ್ಯೂಮರೇಟರ್, ಇದನ್ನ ಒಂದು ಸಪರೇಟ್ ಆಗಿ ಇದೊಂದು ಸಪರೇಟ್ ಆಗಿ ಬರ್ಕೊಂಡು ನ್ಯೂಮರೇಟರ್ ಸ್ಪ್ಲಿಟ್ ಮಾಡಿ ಬರ್ಕೊಳ್ತೀವಿ. ಓಕೆ, ಸೊ ದಿಸ್ ಐ ಕ್ಯಾನ್ ರೈಟ್ ಆಸ್ ದಟ್ ಈಸ್ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ minus of this you can write as integration of x square minus a square divided by root of x square minus a square plus ಇಲ್ಲಿ ಏನಿದೆ a square divided by root of x square minus a square. ಓಕೆ, ಇದ್ರ ಕಂಪ್ಲೀಟ್ ಆಗಿ ಇಂಟಿಗ್ರೇಷನ್ ಇಷ್ಟು ಬರಿಬೋದಾ? ಓಕೆ, ಇಷ್ಟು ಬರ್ಕೋಬಹುದು. ಅಂಡ್ ಒನ್ ಮೋರ್ ಥಿಂಗ್ ಯು ಜಸ್ಟ್ ನೋ, ನಮಗೆ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್. ಓಕೆ, ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಹೆಂಗ್ ಬರೀಬೋದು ನಾವು ರೂಟ್ ಎಕ್ಸ್ ಅಂತ ಬರೀಬೋದು. ಇಲ್ಲಿ ಎಕ್ಸ್ ಡಿವೈಡೆಡ್ ರೂಟ್ ಎಕ್ಸ್ ರೂಟ್ ಎಕ್ಸ್ ಅಂತ ಬರೀ, ಅದೇ ತರ ಇದು ಬರೀ. ಇಲ್ಲಿ ಏನಿದ್ರೆ ಪವರ್ 1 ಐತಾ, ಇದು ದಿಸ್ ಡಿವೈಡೆಡ್ ಬೈ ದಿಸ್ ಏನಿದ್ರೆ ಏನಾಗುತ್ತೆ ನಮ್ಗೆ ಏನ್ ಬರ್ತೇನೆ ಅಂತ ದಟ್ ಈಸ್ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಆಫ್ ಇಂಟಿಗ್ರೇಷನ್ ಸಪರೇಟ್ ಆಗಿ ಅಪ್ಲೈ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಗುತ್ತೆ. Why? Because I have told x divided by root x. ಇಲ್ಲಿ ನೋಡಿ x square minus a square divided by root of x square minus ಈ ಫಾರ್ಮೆಟ್ ಈ ತರ ಬರ್ಕೊಂಡು ಅದೇ ತರ ಈ ಫಾರ್ಮೆಟ್ ಈ ತರ ಬರ್ಕೋಬಹುದು. ಈಗ ಸಪರೇಟ್ ಇಂಟಿಗ್ರೇಷನ್ ಪ್ಲಸ್ ಇದು ಮೈನಸ್ ಆಗುತ್ತೆ, ಅದು ಇಲ್ಲಿ ಮೈನಸ್ ಇಂದ ಮಾಡಿದ್ರೆ ಮೈನಸ್ ಆಗುತ್ತೆ. ಮೈನಸ್ ಎ ಸ್ಕ್ವಯರ್ ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಇದಕ್ಕೆ ಸಪರೇಟ್ ಆಗಿ ಇಂಟಿಗ್ರೇಟ್ 1 divided by root of x square minus a square dx. ಓಕೆ, ನಾವು ಇದನ್ನೇನು ತಗೊಂಡು ಐ ಅಂತ ತಗೊಂಡು ಬರ್ಕೊಳ್ಳಿ ಬೇಕಾದ್ರೆ. ಓಕೆ, ನಾವು this looks like i ಹೌದಾ? ಬೇಕಾದ್ರೆ ನೋಡಿ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಇದೇನಿದೆ ಐ ಅಂತ ಬರೀಬೋದು, ಐ ಅಂತ ಬರೀಬೋದು. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಐ ಮೈನಸ್ ಆಫ್
ಎ ಸ್ಕ್ವೇರ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದು ಇಂಟಿಗ್ರೇಷನ್ ಗೊತ್ತಿಲ್ಲ ನಮಗೆ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟಿಗ್ರೇಷನ್ ಗೊತ್ತಿರಬೇಕು. ಏನಿದ್ದು ಇಂಟಿಗ್ರೇಷನ್? ದಿಸ್ ಇಂಟಿಗ್ರೇಷನ್ ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಇದು ಇಂಟಿಗ್ರೇಷನ್. ಓಕೆ, ಅದನ್ನೇ ಬರ್ಕೊಡ್ತೀನಿ. ನಮ್ಗೆ ಏನಿದೆ ದಟ್ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಓಕೆ, ಈ ಮೈನಸ್ ಸೈನ್ ಹಾಕಿ ಈ ಮೈನಸ್ ಸೈನ್ ಹಾಕಿ ತಗೊಂಡ್ರೆ ಏನಾಗುತ್ತೆ? ಪ್ಲಸ್ ಐ ಆಗುತ್ತೆ. ಐ ಅಂದ್ರೆ ಏನಾಗುತ್ತೆ? ಪ್ಲಸ್ ಐ ಆಗುತ್ತೆ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಇದು ಹೆಂಗಿದೆ ಹಂಗೆ ಬರ್ಕೊಳ್ತೀನಿ ನೋಡಿ. ದಟ್ ಈಸ್ ನಮ್ಗೆ ಎಕ್ಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಓಕೆ, ಮೈನಸ್ ಎ ಸ್ಕ್ವೇರ್ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಓಕೆ, ಇದು ಐ ಪ್ಲಸ್ ಐ ಅಂದ್ರೆ ಏನಾಗುತ್ತೆ? 2i ಆಗುತ್ತೆ. ದಟ್ ಯು ಕ್ಯಾನ್ ಇಟ್ ಆಸ್ ಐ ಪ್ಲಸ್ ಏನಾಗುತ್ತೆ? 2i ಆಗುತ್ತೆ. 2i ಬರ್ಕೊಳ್ಳಿ. 2i ದಟ್ ಈಸ್ ಈಕ್ವಲ್ ಟು ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಬೇಕಾದ್ರೆ ಹಂಗೆ ಬರ್ಕೊಳ್ಳಿ. ಎಕ್ಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಓಕೆ, ಇಷ್ಟಾಯ್ತು. ಈ 2 ನ ಡಿವೈಡ್ ಮಾಡಿ. 2 ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನಮಗೆ? ಐ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಸಿ ಬೈ 2 ಆಗುತ್ತೆ. ಸಿ ಬೈ 2 ಇಸ್ ನಥಿಂಗ್ ಬಟ್ ಸಿ ಬೈ 2 ಅನ್ನೋದು ಕಾನ್ಸ್ಟೆಂಟ್ ಇಂದ ಕಾನ್ಸ್ಟೆಂಟ್ ಗೆ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ವಾಪಸ್ ಕಾನ್ಸ್ಟೆಂಟೇ ಬರುತ್ತೆ. ಅದಕ್ಕೋಸ್ಕರ ಬರೀ ಸಿ ಬರುತ್ತೆ. ಈ ಸಿ ಡಿವೈಡ್ ಬೈ 2 ಬರುತ್ತೆ. ಸಿ ಡಿವೈಡ್ ಬೈ 2 ಅನ್ನೋದು ಕಾನ್ಸ್ಟೆಂಟ್ ಹೌದಾ? ಅದಕ್ಕೋಸ್ಕರ ಇಲ್ಲಿ ಕಾನ್ಸ್ಟೆಂಟ್ ಬರುತ್ತೆ ನಮಗೆ. ದಟ್ ಈಸ್ ನಮ್ಗೆ ಏನಾಗುತ್ತೆ? ಇದನ್ನ ಈ ಸೆಕೆಂಡ್ ಡೇಟಾ ನಾವು ಯಾವ ತರ ಬರೀಬಹುದು? ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ ನಮ್ಗೆ ಏನ್ ಬರುತ್ತೆ? ಸೊ ದಟ್ ಈಸ್ ಇಲ್ಲೇ ಬರ್ತೀನಿ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ನಮ್ಗೆ ಏನ್ ಬರುತ್ತೆ ಅಂದ್ರೆ ಇಷ್ಟು ಬರುತ್ತೆ. ಹೌದಾ? ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದ್ರೆ ಇಷ್ಟು ಬರುತ್ತೆ. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಫಾರ್ಮುಲಾ ಮಾಡೋಣಂತೆ. ಯಾಕಂದ್ರೆ ಇಲ್ಲಿಂದ ಇದೆ ನೋಡಿ. ಓಕೆ, ನೆಕ್ಸ್ಟ್ ಫಾರ್ಮುಲಾ ಇಲ್ಲೇ ಇದೆ ನೋಡಿ. ಇದನ್ನೇ ತಗೊಂಡು ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಫಾರ್ಮುಲಾ ನೋಡಿ. ನೆಕ್ಸ್ಟ್ ಏನಿದೆ ನಮಗೆ? ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಓಕೆ, ಇದನ್ನ ಎಕ್ಸಾಕ್ಟ್ಲಿ ಹೆಂಗ್ ಮಾಡಿವಿ ಅದೇ ತರ ಇದು ಮಾಡಿದ್ರೆ ಬರುತ್ತೆ ಈಸಿಯಾಗಿ. ಓಕೆ, ಈಗ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಸೊ ದಿಸ್ ಸೆಕೆಂಡ್ ಇಟ್ ಆಸ್ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ಸಾಲ್ವ್ ಮಾಡ್ಕೊಂತಾರೆ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಓಕೆ, ಇಲ್ಲಿ ಏನಂದ್ರೆ 1 ಇರುತ್ತೆ ಅಂತ ನೋಡೋಣ. ಸೊ ನಾವು ಡಿ ಎಕ್ಸ್ ಅಂತ ಬರ್ಕೊಳ್ಳಿ. ಓಕೆ, ನಾವು ಸೊ ದಿಸ್ ಸೆಕೆಂಡ್ ಇಟ್ ಆಸ್ ಇದು ಹೆಂಗ್ ಬರಿಬಹುದು ಅಂದ್ರೆ, ಸೊ ನಾವು ದಿಸ್ ಸೆಕೆಂಡ್ ಆಸ್ ಯು ಇಂಟು ವಿ ಫಾರ್ಮ್ ಅಲ್ಲಿ ಬರಿಬಹುದು. ಓಕೆ, ಸೊ ನಮ್ಗೆ ಗೊತ್ತಿರಬೇಕು ಇಂಟಿಗ್ರೇಷನ್ ಆಫ್ ಯು ಇಂಟು ವಿ. ಓಕೆ, ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ದಟ್ ಈಸ್ ಈಕ್ವಲ್ ಟು ಯು ರೈಟ್ ಆಸ್ ಇಟ್ ಈಸ್. ಓಕೆ, ಇಂಟಿಗ್ರೇಷನ್ ಆಫ್ ವಿ. ಓಕೆ, ಇಂಟಿಗ್ರೇಷನ್ ಆಫ್ ವಿ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಯು ಇಂಟು ಇಂಟಿಗ್ರೇಷನ್ ಆಫ್ ವಿ ಇದ್ರದ್ದು ಹೋಲ್ ಇಂಟಿಗ್ರೇಷನ್ ಮತ್ತೆ. ಓಕೆ, ಇಷ್ಟ ಆಯ್ತಾ? ಅದ್ರ ನಮ್ಗೆ ಆ್ಯಂಡ್ ಯಾವ್ದು ಯು ತಗೋಬೇಕು ಯಾವ್ದು ವಿ ತಗೋಬೇಕಂದ್ರೆ ಗೊತ್ತಿರಬೇಕು. ಐ ಲೇಟ್ ಅನ್ನೋದು ಗೊತ್ತಿರಬೇಕು. ಓಕೆ, ಐ ಲೇಟ್ ಪ್ರಕಾರ ನಾವು ಯಾವ್ದು ಯು ಯಾವ್ದು ವಿ ತಗೋಬೇಕಂತ ಪ್ರೀವಿಯಸ್ ಎಕ್ಸರ್ಸೈಸ್ ಅಲ್ಲಿ ಹೇಳಿದೀನಿ ಇದನ್ನಕ್ಕೆ. ಓಕೆ, ಇದನ್ನು ನಮಗೆ ಆಲ್ಜಿಬ್ರಿಕ್ ಫಂಕ್ಷನ್ ಆಗುತ್ತೆ, ಇದು ಆಲ್ಜಿಬ್ರಿಕ್ ಫಂಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ಬಟ್ ಇದನ್ನ ಯು ಅಂತ ತಗೊಳ್ತೀನಿ, ಇದನ್ನ ವಿ ಅಂತ ತಗೊಳ್ತೀನಿ. ಇದನ್ನ ವಿ ಅಂತ ತಗೊಂಡ್ರೆ ಇದನ್ನ ಯು ಅಂತ ತಗೊಂಡ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಇದು ಇನ್ಫೈನೈಟ್ ಸೀರೀಸ್ ಅಲ್ಲಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ಯು ಅಂತ ತಗೊಂಡಿನಿ, ಇದನ್ನ ವಿ ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಸೊ ಇದನ್ನ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾವು. So this I can it as root of this. I will take it as first I ಅಂತ ತಗೊಳ್ತೀನಿ. Okay, this I will take it as I. That is I that is equal to this u write as it is. U plus ಇಲ್ಲಿ ಏನಿದೆ ನಮಗೆ? That is x square plus a square. ಹೌದಾ? Okay, x square plus a square. ಇದು ನಮಗೆ ಇಂಟು v plus ಇಲ್ಲಿ ಏನಿದೆ 1 ಇದೆ. 1 ನ ಇಂಟಿಗ್ರೇಟ್ ಮಾಡಿ ಇಂಟಿಗ್ರೇಷನ್ ಆಫ್ v ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ u plus ಇಲ್ಲಿ ಏನಿದೆ u plus ಅಲ್ಲಿ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ನ ಇದನ್ನ ಡಿಫರೆನ್ಶಿಯೇಟ್ ಮಾಡಿ. ಓಕೆ, ನೆಕ್ಸ್ಟ್ ಬಂದಿರೋದನ್ನ 1 ಇಂದ ಇಂಟಿಗ್ರೇಟ್ ಮಾಡಿ. ಓಕೆ, 1 ಇಂದ ಇಂಟಿಗ್ರೇಟ್ ಮಾಡಿ. ನೆಕ್ಸ್ಟ್ ಇದು ಬಂದಿರೋದನ್ನ 1 ಮಾಡಿ ಇಂಟಿಗ್ರೇಟ್ ಮಾಡಿ ಮತ್ತೆ ಹೋಲ್ ಇಂಟಿಗ್ರೇಷನ್. ಓಕೆ, ನಾವು ಸೊ ದಿಸ್ ಸೆಕೆಂಡ್ ಇಟ್ ಆಸ್ ಇದನ್ನ ಹಂಗೆ ಬರ್ತೀನಿ. ರೂಟ್ ಆಫ್ ಎಕ್ಸ್ ಸ್ಕ್ವೇರ್. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ರೈಟ್ ಆಸ್ ಇಟ್ ಈಸ್. ಓಕೆ, ನಾವು ಇಂಟಿಗ್ರೇಷನ್ ಆಫ್ 1 ಏನ್ ಬರುತ್ತೆ ನಮಗೆ? ಎಕ್ಸ್ ಬರುತ್ತೆ, ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್
a square ಅಂದ್ರೆ 1 2 times of root of x square plus a square. ಓಕೆ ಇಷ್ಟ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ನಾವೇನ್ ಮಾಡೋದು ಡಿಫ್ರೆನ್ಶಿಯೇಟ್ ಮಾಡೋದು. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 2x ಬರುತ್ತೆ 2x ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಈ 1 ನ ಇಂಟಿಗ್ರೇಟ್ ಮಾಡಿದ್ರೆ ಏನಿರುತ್ತೆ ಎಕ್ಸ್ ಬರುತ್ತೆ ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಇಂಟು ಮತ್ತೆ ಇದ್ರದ್ದು ಹೋಲ್ ಇಂಟಿಗ್ರೇಷನ್. ನಾವು ಇದು ಜಸ್ಟ್ ಫರ್ದರ್ ಸಿಂಪ್ಲಿಫೈ ನಾವು ಈ 2 ಕ್ಯಾನ್ಸಲ್ ಮಾಡಿ. ಓಕೆ ನೆಕ್ಸ್ಟ್ ಏನಿದೆ ನಮಗೆ ದಿಸ್ ಸೆಕೆಂಡ್ ಇಟ್ ಆಸ್ ನಾವು x ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಇಲ್ಲಿ ಏನಿದೆ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ x square divided by root of x square plus a square. ಓಕೆ ಈ ತರ ಇದೆನಾ. ಓಕೆ ನಾವು ಈ ತರ ಇದ್ದಾಗ ನಮ್ ಡಿನಾಮಿನೇಟರ್ ಹೆಂಗಿದೆ ಅದೇ ತರ ಬರ್ಕೋಬೇಕು. ಹೌದಾ. ಸೊ ಡಿನಾಮಿನೇಟರ್ ಹೆಂಗಿದೆ ಅದೇ ತರ ಬರ್ಕೋಬೇಕಂತ ನಾನು ಏನ್ ಮಾಡ್ತೀನಿ. ಸೊ ಇಲ್ಲಿ ಏನು ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಯ್ತು. ಹೌದಾ. ಸೊ ಅದಕ್ಕೋಸ್ಕರ ಒಂದ್ಸಲ ಎ ಸ್ಕ್ವೇರ್ ಒಂದ್ಸಲ ಇಲ್ಲೇ ಮಾಡ್ತೀನಿ, ಎ ಸ್ಕ್ವೇರ್ ಒಂದ್ಸಲ ಆಡ್ ಮಾಡ್ತೀನಿ, ಇನ್ನೊಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡ್ತೀನಿ. ಎ ಸಲ ಒಂದ್ಸಲ ಆಡ್ ಮಾಡಿದೀನಿ, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಿದೀನಿ. ಓಕೆ ಎ ಸಲ ಒಂದ್ಸಲ ಆಡ್ ಮಾಡಿ ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಿದೀನಿ. ಓಕೆ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಈ ನ್ಯೂಮರೇಟರ್ ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಓಕೆ ನ್ಯೂಮರೇಟರ್ ಇದು ನೋಡಿ ಇದು ಸೇಮ್. ಹೌದಾ. ಇದಕ್ಕೆ ನ್ಯೂಮರೇಟರ್ ಒಂದು ಇದಕ್ಕೆ ನ್ಯೂಮರೇಟರ್ ಒಂದು ಸ್ಪ್ಲಿಟ್ ಮಾಡಿ. ಓಕೆ ನಾವು ಸ್ಪ್ಲಿಟ್ ಮಾಡ್ತೀವಿ ನೋಡಿ. ದಟ್ ಈಸ್ x ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಆಫ್ ಇದಕ್ಕೆ ಸಪರೇಟ್ ಇದಕ್ಕೆ ಸಪರೇಟ್ ಇಂಟಿಗ್ರೇಷನ್ ಆಫ್ ಅವಾಗ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಓಕೆ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ಆಫ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಓಕೆ ಇದು ಏನ್ ಮಾಡೋಣ ಇಂಟಿಗ್ರೇಷನ್ ಮಾಡಿ. ಓಕೆ ನಾವು ಜಸ್ಟ್ ಸಿ ದಿಸ್ ಸೆಕೆಂಡ್ ಇಟ್ ಆಸ್ x ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಆಫ್ ಇದಕ್ಕೆ ನೋಡಿ ಇಂಟಿಗ್ರೇಷನ್ ಸಪರೇಟ್ ಅಪ್ಲೈ ಮಾಡ್ತೀನಿ. ಅಂಡ್ ಯು ನೋ ದಟ್ ಇದನ್ನ ಹೆಂಗ್ ಬರೀಬಹುದು ಅಂದ್ರೆ ಇದನ್ನ ಸಪರೇಟ್ ದಿಸ್ ಸೆಕೆಂಡ್ ಇಟ್ ಆಸ್ ನಮಗೆ ಐ ಹ್ಯಾವ್ ಟೋಲ್ಡ್ ಯು ಪ್ರೀವಿಯಸ್ ಕ್ವಶನ್ ಅಲ್ಲಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ನಾವು ಹೆಂಗ್ ಬರೀಬಹುದು ಅಂದ್ರೆ ರೂಟ್ ಎಕ್ಸ್ ಅಂತ ಬರೀಬಹುದು. ಅದೇ ತರ ಇದು ಹಂಗ್ ಬರೀಬಹುದು. ಸೊ ದಿಸ್ ಸೆಕೆಂಡ್ ಇಟ್ ಆಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಬರೀಬಹುದು. ಇದಕ್ಕೆ ಸಪರೇಟ್ ಇಂಟಿಗ್ರೇಷನ್ ಡಿ ಎಕ್ಸ್ ಬರುತ್ತೆ. ಓಕೆ ಈಗ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ, ಪ್ಲಸ್ ಬರ್ಕೊಳ್ಳಿ. ಎ ಸ್ಕ್ವೇರ್ ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಉಳಿಗಿದ್ದೇನು ಇಂಟಿಗ್ರೇಷನ್ ಇದು ಹೌದಾ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇಷ್ಟ ಆಯ್ತಾ. ಓಕೆ ನಾವು ಜಸ್ಟ್ ಸಿ ಇದನ್ನೇನು ಐ ಅಂತ ನೋಡಿವಾ, ಇದನ್ನ ಐ ಅಂತ ತಗೋಬಹುದು. ಹೌದಾ. So this second rated as I ಅಂತ ಬರೀಬಹುದು. So this second it as I that is equal to x into root of x square plus a square minus of I plus a square. Okay, either integration you know. This integration is nothing but that is log of x plus root of x square plus a square plus c. Okay, ಇಷ್ಟ ಆಯ್ತಾ. ಈ ಮೈನಸ್ ಐನ ಆ ಕಡೆ ತಗೊಂಡ್ರೆ ಏನಾಗುತ್ತೆ ಪ್ಲಸ್ ಐ ಆಗುತ್ತೆ. ಐ ಪ್ಲಸ್ ಐ ಅಂದ್ರೆ ಆಗುತ್ತೆ ನಮಗೆ ದಟ್ ಈಸ್ 2i ಆಗುತ್ತೆ. 2i ದಟ್ ಈಸ್ ಈಕ್ವಲ್ ಟು ಮೈನಸ್ ಐ ಆ ಕಡೆ ತಗೊಂಡಾಗ ಪ್ಲಸ್ ಐ ಆಗುತ್ತೆ. ಐ ಪ್ಲಸ್ ಐ 2i ಆಗುತ್ತೆ. ದಟ್ ಈಸ್ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಓಕೆ ಪ್ಲಸ್ ಎ ಸ್ಕ್ವೇರ್ ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಸಿ. ಹೌದಾ. ಈ ಸಿ ಈ 2 ಇಂದ ಡಿವೈಡ್ ಮಾಡಿ ನೋಡಿ. 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಐ ದಟ್ ಈಸ್ ಈಕ್ವಲ್ ಟು ಇಲ್ಲಿ ಬರೀತೀನಿ ನೋಡಿ. ಐ ದಟ್ ಈಸ್ ಈಕ್ವಲ್ ಟು ನಾವೇನು ಬರೆಯೋದು ಎಕ್ಸ್ ಡಿವೈಡೆಡ್ ಬೈ 2 ಓಕೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಓಕೆ ನೆಕ್ಸ್ಟ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು a squared by 2 into log of x plus root of x square plus a square plus c. Okay, ಇಲ್ಲಿ divided by 2 no 2 ಬರುತ್ತೆ. c divided by 2 ಅಂದ್ರೆ ನಮಗೆ ವಾಪಸ್ ಕಾನ್ಸ್ಟೆಂಟ್ ಬರುತ್ತೆ. ಕಾನ್ಸ್ಟೆಂಟ್ ಬೈ ಕಾನ್ಸ್ಟೆಂಟ್ ಏನಾಗುತ್ತೆ ಕಾನ್ಸ್ಟೆಂಟ್ ಬರುತ್ತೆ. ಅದಕ್ಕೋಸ್ಕರ i that is equal to ಇಷ್ಟು ಬಂತು. ಅಂಡ್ i ಅಂದ್ರೆ ಏನು ನೋಡಿ ನಾವು i is nothing but ಇದು ಹೌದಾ. ಸೊ ದಟ್ ಈಸ್ ನಮ್ಗೆ ಏನಿದೆ ರೂಟ್ ಆಫ್ ಏನಿದೆ i is nothing but ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ನಾ ಇಂಟಿಗ್ರೇಟ್ ಮಾಡಿದ್ರೆ ಇಷ್ಟು ಬರುತ್ತೆ. ಹೌದಾ. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಅಂತ ಮಾಡೋಣಂತೆ. ಓಕೆ ನೆಕ್ಸ್ಟ್ ಫಾರ್ಮುಲಾ ಕಲಿಯೋಣಂತೆ. ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ಇಲ್ಲಿ ನೋಡಿ ಈ ಫಾರ್ಮುಲಾ ಆಲ್ಮೋಸ್ಟ್ ನಿಮ್ಗೆ 5 ಮಾರ್ಕ್ಸ್ಗೆ ಯಾವತ್ತು ಕೇಳಿಲ್ಲ ಆಲ್ಮೋಸ್ಟ್. ಬಟ್ ಪ್ರೀವಿಯಸ್ ಏನಿದೆಯಲ್ಲ ಪ್ರೀವಿಯಸ್ ಎಕ್ಸಸೈಸ್ ಅಲ್ಲಿ ಓಕೆ ಪ್ರೀವಿಯಸ್ ಎಕ್ಸಸೈಸ್ ಅಲ್ಲಿ ನಮ್ಗೆ ಏನು ಪ್ರೂವ್ ಮಾಡೋದಿದ್ದಲ್ಲ 5 ಮಾರ್ಕ್ಸ್
ಓಕೆ ಅವು ಕೇಳ್ತಾನೆ. ಪ್ರೀವಿಯಸ್ ಎಕ್ಸಸ್ ಅಂದ್ರೆ ನಿಮಗೆ ಇಂಟಿಗ್ರೇಷನ್ ಆಫ್ 1/x² ಮೈನಸ್ a ಸ್ಕ್ವೇರು, ಓಕೆ ಇಂಟಿಗ್ರೇಷನ್ ಆಫ್ 1/x² ಪ್ಲಸ್ a ಸ್ಕ್ವೇರು, ಇಂಟಿಗ್ರೇಷನ್ ಆಫ್ 1/√x² ಮೈನಸ್ a ಸ್ಕ್ವೇರು, ಈ ತರ ಕ್ವಶನ್ಸ್ ಕೇಳ್ತಾನೆ. ಇವು ಕೇಳಿಲ್ಲ, ರೇರ್ ಕೇಸ್ ಕೇಳಿದ್ರೆ ಕೇಳ್ಬೋದು 5 ಮಾರ್ಕ್ಸ್ಗೆ, ಬಟ್ ಇವು ಕ್ವಶನ್ ಪಕ್ಕ 5 ಮಾರ್ಕ್ಸಿನ ಕ್ವಶನ್ ಪಕ್ಕ ಇದ್ದೇ ಇರುತ್ತೆ. ಓಕೆ ಬಟ್ ನಾವು ಸಾಲ್ವ್ ಮಾಡೋದು ಬೇಕು, ಅದಕ್ಕೋಸ್ಕರ ಸಾಲ್ವ್ ಮಾಡ್ತೀನಿ. ಪ್ರತಿಯೊಂದು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡೋಣ ಅಂತೇಳಿ. ಓಕೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಯಾವ ಕ್ವಶನ್ ಸಾಲ್ವ್ ಮಾಡೋಣ ಅಂದ್ರೆ ಇದನ್ನ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ ನೆಕ್ಸ್ಟ್ ಇದನ್ನ ಇಂಟಿಗ್ರೇಷನ್ ಮಾಡ್ಬೇಕು. ನಾವ್ ಏನ್ ಮಾಡೋಣ ಅಂದ್ರೆ, ಸೊ ನಾವು ದಿಸ್ ವಿ ವಿಲ್ ಟೇಕ್ ಇಟ್ ಆಸ್ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ದಿಸ್ ವಿ ವಿಲ್ ಟೇಕ್ ಇಟ್ ಆಸ್ I that is equal to ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a² ಮೈನಸ್ x². ಓಕೆ ಇಲ್ಲಿ ಏನಿದ್ರು 1 ಇರುತ್ತೆ ಅಂತ ಅರ್ಥ, ಸೊ 1 into dx. ಓಕೆ ನಾವು ಇದು ಯಾವ ಫಾರ್ಮ್ ಇಂಟಿಗ್ರೇಷನ್ ಆಫ್ u into v ಫಾರ್ಮ್ ಅಲ್ಲಿ ಇಂಟಿಗ್ರೇಟ್, ಸೊ ದಟ್ ಈಸ್ u into v ಇಂಟಿಗ್ರೇಷನ್ ಆಫ್ u into v that is equal to ನಾವ್ ಏನ್ ಮಾಡಬೇಕು, u ನ u ರೈಟ್ as it is ಇಂಟಿಗ್ರೇಷನ್ ಆಫ್ v. ಓಕೆ ನೆಕ್ಸ್ಟ್ ಮೈನಸ್ ಆಫ್ ಡಿಫರೆನ್ಸಿಯೇಷನ್ ಆಫ್ u ನೆಕ್ಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ u ನೆಕ್ಸ್ಟ್ ಇದರದ್ದು ಹೋಲ್ ಇಂಟಿಗ್ರೇಷನ್. ಹೌದಾ, ಇಷ್ಟಾಯ್ತಾ? ಓಕೆ ನಾವು ಇದನ್ನ ಇಂಟಿಗ್ರೇಟ್ ಮಾಡೋಣ. ಯಾವ್ದು u ತಗೋಬೇಕು, ಯಾವ್ದು v ತಗೊಂಡ್ರೆ ಇದನ್ನ u ಅಂತ ತಗೊಳ್ಳೋಣ, ಇದನ್ನ v ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ತಗೊಂಡು. ಹೌದಾ? ಓಕೆ ಸೊ ದಟ್ ಈಸ್ ನಾವು ಯಾವ v ಅಂತಂದ್ರೆ ನಮ್ಗೆ ವೈ, ಬಿಕಾಸ್ ನಮ್ಗೆ ಇಲ್ಲಿ ಈ ಫಾರ್ಮುಲಾದಲ್ಲಿ ಯಾವ್ದು u ಯಾವ್ದು v ತಗೊಂಡು ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಅದ್ರ ಮೇಲೆ ತಗೋಬೇಕು ನಾವು u v. ವೈ ಬಿಕಾಸ್ ನಮ್ಗೆ ಯೂಸ್ವಲಿ ಐಲೇಟ್ ಅಂತ ಯೂಸ್ ಮಾಡ್ತಿದ್ದೆ. ಹೌದಾ? ಓಕೆ ಐಲೇಟ್ ಇದ್ರಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಅದ್ರ ಪ್ರಕಾರ ನಾವು u ತಗೊಳ್ತೀವಿ. ಬಟ್ ಇಲ್ಲಿ ಎರಡು ಆಲ್ಜಿಬ್ರಿಕ್ ಫಂಕ್ಷನ್ಸ್ ಅಂತ ಬಂದಾಗ ಇದನ್ನ ಫಸ್ಟ್ ತಗೊಳ್ಳಿ. ಓಕೆ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡಕ್ಕೆ ಇದನ್ನ ಫಸ್ಟ್ ತಗೊಳ್ಳಿ, ಇದಕ್ಕಂದ್ರೆ ಈ ಸೆಕೆಂಡ್ ಆಗಿ ತಗೊಳ್ಳಿ, ಇದನ್ನ u ಅಂತ ತಗೊಳ್ಳಿ ಫಸ್ಟ್. ಓಕೆ ನಾವು ಇದ್ರ ಪ್ರಕಾರ ಈ ಫಾರ್ಮುಲಾ ಪ್ರಕಾರ ನಾವು ಇಂಟಿಗ್ರೇಟ್ ಮಾಡ್ಕೊಂಡು ಹೋಗ್ತೀವಿ ನೋಡಿ. ಸೊ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್, ಓಕೆ ದಿಸ್ u ಪ್ಲಸ್ ಇಲ್ಲಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ರೂಟ್ ಆಫ್ a² ಮೈನಸ್ x², ರೂಟ್ ಆಫ್ a² ಮೈನಸ್ x². ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ 1 ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ರೂಟ್ ಆಫ್ a² ಮೈನಸ್ x². Okay, next integration of 1. Okay, integration of 1. Okay, now you further simplify ಮಾಡ್ತೀನಿ ನೋಡಿ. Okay, now so this you can write as root of a² minus x² we will write as it is. Next 1 ನ ಏನ್ ಮಾಡೋಣ, 1 ನ ಡಿಫರೆನ್ಶಿಯೇಟ್ 1 ನ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, x ಬರುತ್ತೆ, x ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ ಇನ್ನೇನಾಗುತ್ತೆ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ 1 divided by root of a² minus x² ಅಂದ್ರೆ ಏನಾಗುತ್ತೆ ನಮಗೆ, that is 1 divided by 2 times of root of a² minus x² ಆಗುತ್ತೆ. ಹೌದಾ? ಆಮೇಲೆ a² minus x² ಡಿಫರೆನ್ಶಿಯೇಟ್ ಮಾಡಿ, a² ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ, ದಿಸ್ ಮೈನಸ್ ಯು ರೈಟ್ ಆಸ್ ಇಟ್ ಈಸ್, x² ಡಿಫರೆನ್ಶಿಯೇಟ್ ಮಾಡಿದ್ರೆ 2x ಬರುತ್ತೆ, 2x ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ 1 ನ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ, x ಬರುತ್ತೆ, x dx ಯು ರೈಟ್ ಆಸ್. ನಾವು ಹಿಯರ್ ದಿಸ್ 2 you just cancel it. ಓಕೆ ನೆಕ್ಸ್ಟ್ ಏನು ಬರುತ್ತೆ ನಮಗೆ, ದಟ್ ಈಸ್ x into root of a² minus x². ನೆಕ್ಸ್ಟ್ ಮೈನಸ್ ಆಫ್ ಏನ್ ಬರುತ್ತೆ, ಇಂಟಿಗ್ರೇಷನ್ ಆಫ್ ಮೈನಸ್ x² ಬರ್ತಿಲ್ಲ, ಮೈನಸ್ x² ಡಿವೈಡೆಡ್ ಬೈ ರೂಟ್ ಆಫ್ ಏನಿದೆ ನಮಗೆ a² ಮೈನಸ್ x². ಹೌದಾ? ಇಷ್ಟೈತಾ? ಬಟ್ ಡಿನಾಮಿನೇಟರ್ ಏನಿದೆ ರೂಟ್ ಆಫ್ a² ಮೈನಸ್ x². ಅದೇ ತರ ನ್ಯೂಮರೇಟರ್ ಅದೇ ತರ ತರಬೇಕಂದ್ರೆ ಏನ್ ಮಾಡಬೇಕು, a² ನ ಒಂದ್ಸಲ ಆಡ್ ಮಾಡಬೇಕು, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಓಕೆ ಒಂದ್ಸಲ ಆಡ್ ಮಾಡಿದ್ರೆ ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಿ ಬೇಕು ನೋಡಿ. ಇದು ವಾಪಸ್ ಸೇಮ್ ಫಾರ್ಮೆಟ್ ಐತಲ್ಲ. ಈಗ ನ್ಯೂಮರೇಟರ್ ಸ್ಪ್ಲಿಟ್ ಮಾಡೋಣ. ಓಕೆ ಇದನ್ನೇನ್ ಮಾಡೋಣ, ನ್ಯೂಮರೇಟರ್ ಸ್ಪ್ಲಿಟ್ ಮಾಡೋಣ. ಇದಿಸ್ ಐ ವಿಲ್ ರೈಟ್ ಆಸ್ ಇಟ್ ಈಸ್. ನಾವು x ರೂಟ್ ಆಫ್ a² ಮೈನಸ್ x² we will write as it is. ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ v ಕಂಪ್ಲೀಟ್ ಆಗಿದೆ. ಓಕೆ ಓಕೆ ಸಪ್ರೇಟ್ ಮಾಡ್ಕೊಂಡೋಣ ಇಂಟಿಗ್ರೇಷನ್, ಸಪ್ರೇಟ್ ಮಾಡ್ಕೊಂಡ ಅಂತೇಳ್ರಿ. ಓಕೆ ಈ ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋಣ. ಓಕೆ ಬೇಡ, ಸಪ್ರೇಟ್ ಬೇಡ, ಇಂಟಿಗ್ರೇಷನ್ ಸಪ್ರೇಟ್ ಬೇಡ. ಈಗ ಅದಕ್ಕೆ ಇಂಟಿಗ್ರೇಷನ್ ಆಫ್ a² ಮೈನಸ್ x² ಡಿವೈಡೆಡ್ ಬೈ ರೂಟ್ ಆಫ್ a² ಮೈನಸ್ x². ನೆಕ್ಸ್ಟ್ ಮೈನಸ್ ಆಫ್ ಇದನ್ನ ಸ್ಪ್ಲಿಟ್ ಮಾಡ್ತೀವಿ, a² ಡಿವೈಡೆಡ್ ಬೈ ರೂಟ್ ಆಫ್ a² ಮೈನಸ್ x². ಓಕೆ ಓಕೆ ಇಷ್ಟೈತೆ ನೋಡಿ. ಓಕೆ ಇಷ್ಟಾಯ್ತಾ? ನೆಕ್ಸ್ಟ್ ಇದೇನ್ ಮಾಡೋಣ ಅಂದ್ರೆ ಇದು ದಿಸ್ ಸೆಕೆಂಡ್ ರೈಟ್. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ ಏನಾಗುತ್ತೆ. ದಿಸ್ ಸೆಕೆಂಡ್ ರೈಟ್ ಆಸ್ ಇದು ಹೆಂಗಿದೆ ಹಂಗೆ ಬರುತ್ತೆ, x ರೂಟ್ ಆಫ್ a² ಮೈನಸ್ x² we will write as it is ಮೈನಸ್ ಇದು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ ಆಫ್ ಆಲ್ a² ಮೈನಸ್ x² ಡಿವೈಡೆಡ್ ಬೈ ರೂಟ್ ಆಫ್ a² ಮೈನಸ್ x² ಏನಾಗುತ್ತೆ ನಮಗೆ, ರೂಟ್ ಆಫ್ a² ಮೈನಸ್ x² ಆಗುತ್ತೆ. ಬಿಕಾಸ್ ನಾವು ಹೇಳಿದ್ವಿ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ x ಡಿವೈಡೆಡ್ ಬೈ ರೂಟ್ x ದಟ್ ಈಸ್ ಈಕ್ವಲ್ ಟು ರೂಟ್ x ಆಗುತ್ತೆ ಅಂತ ಹೇಳಿ. ಎಕ್ಸಾಕ್ಟ್ಲಿ ಇದು ಅದೇ ಫಾರ್ಮೆಟ್.
ಓಕೆ, ಅದಕ್ಕೆ ಸಪ್ರೇಟ್ ಆಗಿ ಇಂಟಿಗ್ರೇಷನ್ ಅಪ್ಲೈ ಮಾಡೋಣ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಪ್ಲಸ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಅನ್ನೋದು ಹೊರಗೆ ಬರ್ಕೊಳ್ಳೋಣ. ಓಕೆ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಇಷ್ಟು ಇಂಟಿಗ್ರೇಟ್. ಓಕೆ, ಇಷ್ಟು ಬರೀತೀನಿ ನೋಡಿ. ಇದು ಸೆಕೆಂಡ್ ರೈಟ್ ಆಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್. ಇದು ನೋಡಿ, ಇದು ಯಾವ ಫಾರ್ಮೆಟ್ಲಿ ಇದೆ, ಇದು ಫಾರ್ಮೆಟ್ಲಿ ಐತೆ, ಎಕ್ಸಾಕ್ಟ್ಲಿ ಇದೇ ಫಾರ್ಮೆಟ್ಲಿ ಐತೆ. ಸೊ ದಟ್ ಈಸ್ ವೈ ದಿಸ್ ಯು ಕ್ಯಾನ್ ರೂಟ್ ಆಫ್ ಎ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಏನಂತ ಐ ಅಂತ ಬರೀಬೋದು. ಹೌದಾ, ಅದಕ್ಕೋಸ್ಕರ ದಿಸ್ ಐ ವಿಲ್ ರೈಟ್ ಆಸ್ ಐ ಅಂತ ಬರೀತೀವಿ. ಇಲ್ಲಿ ಆಲ್ರೆಡಿ ಐ ಇದೆ ನಮ್ಗೆ ಇಲ್ಲೇ. ನೆಕ್ಸ್ಟ್ ಇದೇನಾಗುತ್ತೆ, ಎ ಸ್ಕ್ವೇರ್ ವಿ ವಿಲ್ ರೈಟ್ ಆಸ್ ಇಟ್ ಈಸ್. ನಾವು ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಂದ್ರೆ ನಮಗೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ. ಓಕೆ, ನಮ್ಗೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಇಷ್ಟು. ಓಕೆ, ನಾವು ಇದಾಯ್ತಾ. ನೆಕ್ಸ್ಟ್ ಮೈನಸ್ ಐನ್ ಹಾಕಿ ತೊಗೊಂಡೋಗಿ ಮೈನಸ್ ಐನ್ ಹಾಕಿರ್ತಾರೆ, ಪ್ಲಸ್ ಐ ಆಗುತ್ತೆ. ಐ ಪ್ಲಸ್ ಐ ಏನಂದ್ರೆ 2y ಆಗುತ್ತೆ. 2y ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಪ್ಲಸ್ ಎ ಸ್ಕ್ವೇರ್. ಓಕೆ, ಎ ಸ್ಕ್ವೇರ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ಸಿ. ಹೌದಾ, ಇಷ್ಟು ಬಂತ. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ. ನೋಡಿ ಏನು ಬರುತ್ತೆ ನಮಗೆ. ಓಕೆ, ಈ 2 ನ ಇಲ್ಲಿ ತರೋಣ. ಓಕೆ, ಇಲ್ಲಿ 2 ನ ಇಲ್ಲಿ ತರ್ತೀನಿ ನೋಡಿ. ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಐ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ಸಿ ಬೈ 2 ಬರ್ತಿದ್ನು. ಸಿ ಬೈ 2 ಬಂದ್ರು ಏನು, ನಮಗೆ ಕಾನ್ಸ್ಟೆಂಟ್ ಇಡ್ಬೇಕು. ಕಾನ್ಸ್ಟೆಂಟ್ ಇದ್ರೆ ಕಾನ್ಸ್ಟೆಂಟ್ ಬರುತ್ತೆ. ಅಂದ್ರೆ ನಮ್ಗೆ ನೋಡಿ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಏನು ಬರುತ್ತೆ, ಇಷ್ಟು ಬರುತ್ತೆ. ಹೌದಾ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಫಸ್ಟ್ ಇಷ್ಟು ಬರ್ಕೊಳ್ಳಿ. ಓಕೆ, ಆಮೇಲೆ ಇದು ಬರ್ಕೊಳ್ಳಿ. ಓಕೆ, ನಾವು ಈಗ ನೋಡಿ ಫಾರ್ಮುಲಾಸ್ ಮುಗಿದು, ಈಗ ನೋಡಿ ಈ ಫಾರ್ಮುಲಾ ಒಂದ್ಸಲ ಡೆರೈವ್ ಮಾಡ್ಬಿಟ್ರೆ ಈಸಿಯಾಗಿ ನೆನಪಿರುತ್ತೆ ನಮ್ಗೆ. ಓಕೆ, ಇದೇನು ಟಫ್ ಏನಿರಲ್ಲ, ನಮಗೆ ಈಸಿಯಾಗಿ ನೆನಪಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೋಡಿ ಎಕ್ಸಾಂಪಲ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ನೋಡಿ ಇದನ್ನ ಏನ್ ಮಾಡೋಣ, ಫಸ್ಟ್ ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು. ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಹೆಂಗ್ ಕನ್ವರ್ಟ್ ಮಾಡ್ತಾರೆ ಅಂದ್ರೆ ದಿಸ್ ಯು ಕ್ಯಾನ್ ರೈಟ್ ಆಸ್ ನಮ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5 ಇದನ್ನ ಹೆಂಗ್ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡೋಕಂದ್ರೆ ಹೆಂಗಂದ್ರೆ, ಸೊ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5. ಓಕೆ, ನಾ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ 1 ಐತೌದಾ, ಇಲ್ಲೇನಾದ್ರೂ 1 ಐತೌದಾ. ಓಕೆ, ಆಮೇಲೆ ನೋಡಿ 1 ಇದ್ದಾಗ ಆಮೇಲೆ ಎಷ್ಟು ಬರುತ್ತೆ, ಎಕ್ಸ್ ಕೋಎಫಿಷಿಯಂಟ್ ಚೆಕ್ ಮಾಡಿ. ಎಕ್ಸ್ ಕೋಎಫಿಷಿಯಂಟ್ ಏನಿದೆ 2 ಐತಾ, 2 ಇದ್ರೆ ಡಿವೈಡೆಡ್ ಬೈ 2 ನ ಡಿವೈಡೆಡ್ ಬೈ 2 ಮಾಡಿ. ಡಿವೈಡೆಡ್ ಬೈ 2 ಮಾಡಿದ್ರೆ 1 ಬರ್ತಾವ. ಆ 1 ನ ಸ್ಕ್ವೇರ್ ಮಾಡಿ ಒಂದ್ಸಲ ಆಡ್ ಮಾಡ್ಕೊ, ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಓಕೆ, ಸ್ಕ್ವೇರ್ ಮಾಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x. ಓಕೆ, ಪ್ಲಸ್ 1 ಅಲ್ಲಿ ಬರ್ಕೊಳ್ಳಿ, -1 ಸ್ಕ್ವೇರ್ ಮಾಡಿ ಬರ್ಕೊಳ್ಬೇಕಾದ್ರೆ. ಓಕೆ, ಪ್ಲಸ್ 5 ರೈಟ್ ಆಸ್ ಇಟ್ ಈಸ್. ನಾವು ಸೊ ಇದನ್ನ ಹೆಂಗ್ ಬರೀಬಹುದು, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಓಕೆ, -1 ಸ್ಕ್ವೇರ್ ಆಯ್ತಾ. 1 ಸ್ಕ್ವೇರ್ ಅಂದ್ರೆ 1 ಬರುತ್ತೆ. 5 - 1 ಅಂದ್ರೆ ಏನಾಗುತ್ತೆ, ನಮಗೆ 4 ಬರುತ್ತೆ. 4 ಬರುತ್ತೆ. ಅಂದ್ರೆ ಇದನ್ನ ಹೆಂಗ್ ಬರೀಬಹುದು ಅಂದ್ರೆ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 4 ಅಂದ್ರೆ ಏನು, ನಮಗೆ 2 ಸ್ಕ್ವೇರ್ ಆದ 2 ಸ್ಕ್ವೇರ್ ಅಂತ ಬರೀಬಹುದು. ಇದು ಈ ತರ ಬರೀಬಹುದು. ಓಕೆ, ಇದ್ರ ಇಂಟಿಗ್ರೇಷನ್ ಗೊತ್ತಿದೆ ನಮ್ಗೆ. ಏನು ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಗೊತ್ತಿದೆ ನಮ್ಗೆ. ಈಗ ಮಾಡಿದ್ವಿ ನಾವು. ದಟ್ ಈಸ್ ಈಕ್ವಲ್ ಟು ಏನು, ನಮಗೆ ಎಕ್ಸ್ ಡಿವೈಡೆಡ್ ಬೈ 2 ಇಂಟು a root of x square plus a square. Okay, next plus a square divided by 2 into log of x plus root of x square plus a square plus c. Okay, ಇಷ್ಟು ಆ ಫಾರ್ಮುಲಾ ಪ್ರಕಾರ ಮಾಡ್ಕೊಂಡು ನೋಡಿ. ದಿಸ್ ವಿಲ್ ಬಿಕಮ್ ವಾಟ್, ನಮಗೆ ಬಟ್ ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ, ಎಕ್ಸ್ ಪ್ಲಸ್ ಅಲ್ಲಿ ನಮ್ಗೆ ಏನಿದೆ, x plus 1 ಇದೆ. ಹೌದಾ. ಓಕೆ, ಅದೇ ತರ ನಮಗೆ ಎ ಪ್ಲಸ್ ಅಲ್ಲಿ ಏನಿದೆ, ಎ ಪ್ಲಸ್ ಅಲ್ಲಿ 2 ಇದೆ. ಅದ್ರ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಎಲ್ಲೆಲ್ಲಿ ಎಕ್ಸ್ ಇದೆ, x plus 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, x plus 1 divided by 2 ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇಲ್ಲಿ ಏನೈತೆ ಅಲ್ಲಿ ಅದೇ ಆಯ್ತಾ, ಇಲ್ಲಿ ಏನೈತೆ ಅಲ್ಲಿ ಅದೇ ಐತೆ ಅಂದ್ರೆ ನಮಗೆ ಇಲ್ಲಿ ಏನೈತಿ, ಇಲ್ಲೇನೈತೆ ವಾಪಸ್ ಅದೇ ಬರ್ತ್ಬಿಡೋಣ. ಓಕೆ, ಅಲ್ಲಿ ಏನಿದೆ ನಮಗೆ, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5. ಓಕೆ, ನೆಕ್ಸ್ಟ್
ಪ್ಲಸ್ ಎ ಪ್ಲಸ್ ಇಲ್ಲ ಅಂದ್ರೆ ನಮಗೆ ಎ ಪ್ಲಸ್ ಇಲ್ಲಿ 2 ಇದೆ, 2ನ ಸ್ಕ್ವೇರ್ ಮಾಡಿ, 2 ಸ್ಕ್ವೇರ್ ಇಂಟು ಲಾಗ್ ಆಫ್ ಡಿವೈಡೆಡ್ ಬೈ 2 ಇದೆ, ಡಿವೈಡ್ ಬೈ 2 ಬರುತ್ತೆ, ಇಂಟು ಲಾಗ್ ಆಫ್ ಇದು ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇಲ್ಲಿ ಏನೈತೆ ಅಲ್ಲೇನೋ ಆಯ್ತು ಹೌದಾ, ಅದಕ್ಕೋಸ್ಕರ ಇಲ್ಲಿ ಏನೈತೆ ನಮ್ಗೆ ಅದನ್ನ ಬರ್ದ್ಬಿಡ್ತೀವಿ. ನಮ್ಗೆ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 5. ಓಕೆ, ಸೊ ದಟ್ ಈಸ್ ಪ್ಲಸ್ ಸಿ ಇಷ್ಟ ನೋಡಿ. ಓಕೆ, ನಾವು ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ. ಅವಾಗ ಏನಾಗುತ್ತೆ ನಮಗೆ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 2 ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 5 ಹೌದಾ. ನೆಕ್ಸ್ಟ್ 1 to ಕ್ಯಾನ್ಸಲ್ ಮಾಡಿ, ಅವಾಗ ಏನಾಗುತ್ತೆ ನಮಗೆ 2 ಟೈಮ್ಸ್ ಆಫ್ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5 ಪ್ಲಸ್ ಸಿ. ಓಕೆ, ಇಷ್ಟೇ ನೋಡಿ, ಇಷ್ಟು ಕ್ವಶನ್ ಸಾಲ್ವ್ ಮಾಡೋದು ಇಷ್ಟೇ ಬರುತ್ತೆ. ಸೊ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಸೊ ನೋಡಿ ಇದನ್ನು ಏನ್ ಮಾಡಬೇಕು, ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಫಸ್ಟ್ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿರಬೇಕು ನಮಗೆ 1 ಇರಬೇಕು. ಓಕೆ, ನಾ ಇಲ್ಲಿ ಮಾಡ್ತೀನಿ ನೋಡಿ, ದಟ್ ಈಸ್ ಏನಿದೆ ನಮಗೆ 3 ಮೈನಸ್ 2x ಓಕೆ ಮೈನಸ್ ಎಕ್ಸ್ ಸ್ಕ್ವೇರ್ ಹೌದಾ, ಇಷ್ಟ ಆಯ್ತಾ. ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿರಬೇಕು 1 ಇರಬೇಕು ಹೌದಾ. ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಇರಬೇಕಾದ್ರೆ ಮೈನಸ್ ಹಾಕೊಂಬತ್ತರ ಏನಾಗುತ್ತೆ ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ 2 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಮೈನಸ್ 2x ಇದೆ ಏನಾಗುತ್ತೆ ಪ್ಲಸ್ 2x ಆಗುತ್ತೆ, 2x ಬರ್ಕೊಳ್ಳಿ. ನೆಕ್ಸ್ಟ್ ಈ ಪ್ಲಸ್ 3 ಇದೆ ಏನಾಗುತ್ತೆ ಮೈನಸ್ 3 ಆಗುತ್ತೆ, ಮೈನಸ್ 3 ಬರ್ಕೊಳ್ಳಿ. ಇಷ್ಟ ಆಯ್ತಾ. ನಾವು ಈಗ ಮೈನಸ್ ಕಾಮನ್ ತಗೊಂಡಿದ್ರೆ ಬಟ್ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಬಂದಿಲ್ಲ. ಇನ್ನು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಬರ್ಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಇರಬೇಕು, ಇಲ್ಲಿ 1 ಐತಿ. ಓಕೆ, ಅದೇ ತರ ಎಕ್ಸ್ ಕೋಎಫಿಷಿಯಂಟ್ ಏನಿದೆ 2 ಐತಿ, ಅದಕ್ಕೋಸ್ಕರ 2 ಡಿವೈಡೆಡ್ ಬೈ 2 ಮಾಡಬೇಕು. ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಇದೆ 2 ಐತಿ, 2 ಡಿವೈಡೆಡ್ ಬೈ 2, ಸೊ 2 ಕ್ಯಾನ್ಸಲ್ ಮಾಡಿದ್ರೆ 1 ಬರುತ್ತೆ. 1ನ ಸ್ಕ್ವಯರ್ ಮಾಡಿ ಒಂದ್ಸಲ ಆಡ್ ಮಾಡಿ ಒಂದ್ಸಲ ಸಬ್ಸ್ಟ್ರಾಕ್ಟ್ ಮಾಡಿ, ಅವಾಗ ಏನ್ ಬರುತ್ತೆ ನಮಗೆ ದಟ್ ಈಸ್ ಮೈನಸ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಓಕೆ ಮೈನಸ್ 3 ಓಕೆ ಪ್ಲಸ್ 1. ಇದು ಆಮೇಲೆ ಬರ್ಕೊಳ್ಳೋಣ ಅಂತಿಲ್ಲ ಅಂದ್ರೆ ಈ ಮೈನಸ್ 3 ಆಮೇಲೆ ಬರ್ಕೊಳ್ಳೋಣ ಅಂದ್ರೆ ಈ ಪ್ಲಸ್ 1 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಮೈನಸ್ 3 ಓಕೆ ಎಷ್ಟು ಬರೀಬೋದು ನೋಡಿ. ದಿಸ್ ಮೈನಸ್ ಯು ಟೇಕ್ ಇಟ್ ಔಟ್ ಸೈಡ್, ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಎಕ್ಸ್ ಸ್ಕ್ವಯರ್ ಓಕೆ ಪ್ಲಸ್ 2x 1 ಸೆಕೆಂಡ್. ಈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಸ್ಕ್ವೇರ್ ಅಂದ್ರೆ ಏನ್ ಬರುತ್ತೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರೀಬೋದಾ, x plus 1 whole square ಅಂತ ಬರೀಬಹುದು. So this is minus of the second. ಇದನ್ನ ಹೆಂಗ್ ಬರೀಬಹುದು ಅಂದ್ರೆ the second it has x plus 1 whole square. Okay, x plus 1 whole square. Okay, ಇಷ್ಟ ಆಯ್ತಾ. ನೆಕ್ಸ್ಟ್ ದಿಸ್ ನೋಡಿ ಮೈನಸ್ 1 ಸ್ಕ್ವೇರ್ ಮೈನಸ್ 3 ಇದೆ, ಮೈನಸ್ 1 ಮೈನಸ್ 3 ಏನಾಗುತ್ತೆ ಮೈನಸ್ 4 ಆಗುತ್ತೆ, ಮೈನಸ್ 4 ಬರೀ. ಈ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಮೈನಸ್ ಇಂದ ಮಲ್ಟಿಪ್ಲೈ ಈ ಮೈನಸ್ 4 ಇದ್ದಿದ್ದು ಏನಾಗುತ್ತೆ ಪ್ಲಸ್ 2 ಸ್ಕ್ವೇರ್ ಆಗುತ್ತೆ. 4 ಏಕೆಂದ್ರೆ ಇಟ್ has 2 ಸ್ಕ್ವೇರ್ ಅಂತ ಬರೀಬಹುದು, ದಟ್ ಈಸ್ ಪ್ಲಸ್ 2 ಸ್ಕ್ವೇರ್ ಆಗುತ್ತೆ. ಈ ಪ್ಲಸ್ ಇದೇನಾಗುತ್ತೆ ಮೈನಸ್ ಎಕ್ಸ್ ಪ್ಲಸ್ 1 ಹೋಲ್ ಪವರ್ 2 ಇಷ್ಟಾಯ್ತು. ಇದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡ್ತೀನಿ ನೋಡಿ. ಓಕೆ, ನಾವು ಸೊ ದಿಸ್ ಸೆಕೆಂಡ್ ಇಟ್ ಆಸ್ ನೀವು ಇದೇನಿರುತ್ತೆ ನಮಗೆ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 3 ಮೈನಸ್ 2x ಮೈನಸ್ ಎಕ್ಸ್ ಸ್ಕ್ವೇರ್ ಯು ಕ್ಯಾನ್ ರೈಟ್ ಆಸ್ ಯಾವ ತರ ಬರೀಬಹುದು ಅಂದ್ರೆ ದಟ್ ಈಸ್ ರೂಟ್ ಆಫ್ 2 ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಓಕೆ, ಇದು ಯಾವ ಫಾರ್ಮೆಟ್ ಇದೆ ನಮಗೆ ಫಾರ್ಮುಲಾ ಗೊತ್ತಿದೆ ನಮ್ಗೆ, ಏನು ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮೆಟ್ ಐತೆ ಹೌದಾ. ಓಕೆ, ನಾವು ಈ ಫಾರ್ಮೆಟ್ ಇದೆ, ದಿಸ್ ಯು ಕ್ಯಾನ್ ರೈಟ್ ಆಸ್ ಎಕ್ಸ್ ಡಿವೈಡೆಡ್ ಬೈ 2 ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ a ಪ್ಲಸ್ ಸಿ. ಓಕೆ, ಇಷ್ಟು ನೋಡಿ, ಇದ್ರ ಪ್ರಕಾರ ಇದು ಸಾಲ್ವ್ ಮಾಡ್ಕೊಂಡು ತಗೋಣ. ನಮ್ಗೆ ಏನಾಗುತ್ತೆ ಬಟ್ ಇಲ್ಲಿ ನೋಡಿ ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ ಎಕ್ಸ್ ಪ್ಲಸ್ ಅಲ್ಲಿ ನಮಗೆ ಎಕ್ಸ್ ಪ್ಲಸ್ 1 ಇದೆ, ಎ ಪ್ಲಸ್ ಅಲ್ಲಿ ಏನಿದೆ ಎ ಪ್ಲಸ್ ಅಲ್ಲಿ 2 ಇದೆ, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ನಮ್ ದಿಸ್ ವಿಲ್ ಬಿಕಮ್ ವಾಟ್ ದಿಸ್ ಈಸ್ ಹೆಂಗ್ ಬರ್ತದೆ ಅಂದ್ರೆ ಇದ್ರ ಪ್ರಕಾರ ಸಾಲ್ವ್ ಮಾಡಿದ್ರೆ ಎಕ್ಸ್ ಪ್ಲಸ್ ಅಲ್ಲಿ ನಮ್ಗೆ ಏನಿದೆ ಎಕ್ಸ್ ಪ್ಲಸ್ ಅಲ್ಲಿ ಎಕ್ಸ್ ಪ್ಲಸ್ 1 ಇದೆ, ದಟ್ ಈಸ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 2 ಇಂಟು ರೂಟ್ ಆಫ್ ಇದೇನು ಇಲ್ಲಿ ಏನಿರುತ್ತೆ ಇಲ್ಲಿ ವಾಪಸ್ ಇದೆ ಆಯ್ತಾ. ಅದೇ ತರ ಇಲ್ಲೇನಿತ್ತು ನಮ್ಗೆ ಇಲ್ಲೇನಿತ್ತು ಅದೇ ವಾಪಸ್ ಅದೇ ಬರ್ದು ಬಿಡ್ತೀನಿ ನೋಡಿ. ನಮ್ಗೆ ಏನಿದೆ ದಟ್ ಈಸ್ 3 ಮೈನಸ್ 2x
ಮೈನಸ್ ಎಕ್ಸ್ ಸ್ಕ್ವೇರ್, ಓಕೆ, ಮೈನಸ್ ಎಕ್ಸ್ ಸ್ಕ್ವೇರ್ ಇಲ್ಲ ಆಯ್ತಾ, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಎ ಪ್ಲಸ್ ಎಲ್ಲ ಇದೆ 2 ಇದೆ, 2 ಸ್ಕ್ವೇರ್, ಓಕೆ, 2 ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಎಲ್ಲ ಏನಿದೆ ನಮಗೆ, ಎಕ್ಸ್ ಪ್ಲಸ್ ಅಲ್ಲಿ ನಮಗೆ ಎಕ್ಸ್ ಪ್ಲಸ್ 1 ಇದೆ, ನೋಡೋದಾ, ಎಕ್ಸ್ ಪ್ಲಸ್ 1 ಇದೆ, ಎಕ್ಸ್ ಪ್ಲಸ್ 1 ಬರ್ಕೊಳ್ಳಿ, ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎ ಪ್ಲಸ್ ಎಲ್ಲ ಏನಿದೆ 2 ಇದೆ, 2 ಬರ್ಕೊಳ್ಳಿ, ಪ್ಲಸ್ ಸಿ ಪ್ಲಸ್ ಅಲ್ಲಿ ಏನಿದೆ ನಮಗೆ, ಸಿ ಪ್ಲಸ್ ಅಲ್ಲಿ ನಮಗೆ ಏನಿದೆ ಅಂದ್ರೆ ಸಿ ಪ್ಲಸ್ ಅಲ್ಲಿ ಏನಿಲ್ಲ, ಸಿ ಪ್ಲಸ್ ಅಲ್ಲಿ ಸಿನೇ ಬರೀರಿ, ವಾಪಸ್ ಏನು ಬರೀತೀರಿ ಸಿ, ಓಕೆ, ಇದು ಇಷ್ಟ ಆಯ್ತಾ, ಇಲ್ಲಿಂದ ಇಲ್ಲಿವರೆಗೆ ಬರ್ತೀನಿ, ಓಕೆ. ನೆಕ್ಸ್ಟ್ ಇದಾದ್ಮೇಲೆ ಹಿಂಗೆ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ, ದಟ್ ಈಸ್ ಏನು ಬರ್ತಂದ್ರೆ ಅಂದ್ರೆ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 2 ಇಂಟು ರೂಟ್ ಆಫ್ 3 ಮೈನಸ್ 2x ಮೈನಸ್ ಎಕ್ಸ್ ಸ್ಕ್ವೇರ್, ಓಕೆ, ಪ್ಲಸ್ ಇಲ್ಲಿ 2 1 2 1 2 ಕ್ಯಾನ್ಸಲ್ ಮಾಡಿ ಅವಾಗ ಏನಿರುತ್ತೆ 2 ಟೈಮ್ಸ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 2, ಓಕೆ, ಪ್ಲಸ್ ಸಿ. ಇಷ್ಟೇ ನೋಡಿ, ಇಷ್ಟೇ ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಬೇಕಂದ್ರೆ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 3 ಮೈನಸ್ 2x ಮೈನಸ್ ಎಕ್ಸ್ ಸ್ಕ್ವೇರ್ ಇದು ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಇಷ್ಟು ಬರುತ್ತೆ. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಮುಗೀತು ನೋಡಿ, ನಮ್ಗೆ ಎಕ್ಸಸೈಸ್ ಮುಗೀತು, 2 ಎಕ್ಸಾಂಪಲ್ ಇದ್ದು 2 ಎಕ್ಸಾಂಪಲ್ ಸಾಲ್ವ್ ಮಾಡಿದ್ರೆ ಮುಗೀತು. ಓಕೆ ನೋಡಿ, ಇಷ್ಟು ಕ್ವಶನ್ ನೀವು ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಎಕ್ಸಸೈಸ್ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಇದ್ರ PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ನಮಗೆ ಪ್ರೀವಿಯಸ್ ಕ್ಲಾಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಮಾಡಿಸಿದ್ದೀನಿ, ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿಂದ ನೀವು ಚೆಕ್ ಮಾಡಿಕೊಂಡು ಎಲ್ಲ ಎಕ್ಸಾಮ್ಗೆ ಚೆನ್ನಾಗಿ ಬರೀರಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.